ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪೂರ್ಣಿಮಾ ಕೃಷ್ಣಮೂರ್ತಿ. ಅವರು ಡೈರೆಕ್ಟರ್ ಅಂಡ್ ಚೀಫ್ ಕನ್ಸಲ್ಟೆಂಟ್ ಆಫ್ ಪ್ರಜ್ಞಾ ಕುಟೀರ. ಅದು ಅತ್ಯಂತ ವಿಶೇಷವಾದಂಥ ಆಯುರ್ವೇದಿಕ್ ಪಂಚಕರ್ಮದ ರಿಜುವನೇಷನ್ ಸೆಂಟರ್. ಅಭಿಜ್ಞಾ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಯುರ್ವೇದ ಯೋಗ ಮೈಸೂರು. ಆಮೇಲೆ ಪ್ರೊಫೆಸರ್ ಇನ್ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಆಫ್ ಕಾವೇರಿ ಆಯುರ್ವೇದಿಕ್ ಕಾಲೇಜ್. ಅವರು ಅದ್ಭುತವಾದಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅತ್ಯಂತ ಸುಪ್ರಸಿದ್ಧವಾದಂಥ ಆಯುರ್ವೇದಿಕ್ ಡಾಕ್ಟರ್. ಇವತ್ತು ನಾವು ಎಲ್ಲಿ ನೋಡ್ದಲ್ಲೆಲ್ಲ ಫೇರ್ ಅಂಡ್ ಲವ್ಲಿಯಿಂದ ಹಿಡ್ಕೊಂಡು ಎಷ್ಟೊಂದು ಆಯಿಂಟ್ಮೆಂಟ್ಗಳು ಬಂದಿದೆ ಮುಖ ಚೆನ್ನಾಗಿ ಕಾಣಬೇಕು ಅಂತ. ಆದ್ರೆ ಅವ್ರ ಮುಖ ನೋಡಿ ಏನು ಇಲ್ದನಿ ಎಷ್ಟು ಸುಂದರವಾಗಿದ್ದಾರೆ. ಸೊ ನಾವೆಲ್ಲರೂ ಕೂಡ ಅವ್ರ ಹಾಗೆ ಆಗ್ಬೇಕು ಅಂತಂದ್ರೆ ಮನೆಯಲ್ಲಿರೋ ಪದಾರ್ಥಗಳಿಂದ ನಮ್ಮ ಸೌಂದರ್ಯವನ್ನ, ಚರ್ಮದ ಗುಣವನ್ನ ಹೇಗೆ ಬೆಳೆಸ್ಕೊಳ್ಬಹುದು ಅಂತ ಹೇಳಕ್ಕೆ ಬಂದಿದ್ದಾರೆ. ಅವರನ್ನ ಸ್ವಾಗತ ಮಾಡ್ಕೋಣ. ನಮಸ್ಕಾರ ಪೂರ್ಣಿಮಾ ಅವರೇ. ನಮಸ್ತೆ ಡಾಕ್ಟರ್ ವಿಜಯಲಕ್ಷ್ಮಿ ಮ್ಯಾಮ್. ಇಟ್ ಇಸ್ ಸೋ ನೈಸ್ ಟು ಬಿ ಆನ್ ಯೋರ್ ಚಾನೆಲ್. ನಮಗೂ ತುಂಬಾ ಸಂತೋಷ ಆಗುತ್ತೆ ಮ್ಯಾಮ್ ನಿಮ್ ಜೊತೆ ಸಂಭಾಷಣೆ ಮಾಡೋದಕ್ಕೆ. ಅಲ್ಲ, ನಮಗೂ ಅಷ್ಟೇ. ಯಾಕಂತಂದ್ರೆ ನೀವು ಆಯುರ್ವೇದ ಗೌಪ್ಯವಾಗಿ ಇಟ್ಕೊಳ್ಳೋದನ್ನೇ ನೀವೇನು ಮನೆಯಲ್ಲಿ ಮಾಡ್ತೀರೋ ಅದನ್ನೇ ನಮಗೂ ಹೇಳ್ಕೊಡಿ. ನಮ್ಮ ವೀಕ್ಷಕರು ನಿಮ್ಮ ಹಾಗೆ ಪೂರ್ಣಿಮೆ ಹಾಗೆ ಹೊಳಿಲಿ ಅಂತ ನಮ್ಮ ಆಸೆ. ದಯವಿಟ್ಟು ಹೇಳಿ ನಮ್ಗೆ. ಧನ್ಯವಾದಗಳು ಮ್ಯಾಮ್. ನಾವು ಕಳೆದ ಬಾರಿ ಒಂದು ಸಂಚಿಕೆ ಮಾಡಿದಾಗ ಚರ್ಮದ ಆರೋಗ್ಯ ಹೇಗ್ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹೇಗೆ ಪ್ರಕೃತಿದತ್ತವಾಗಿ ನಮಗೆ ಒಳ್ಳೆಯ ಒಂದು ಸೌಂದರ್ಯ ಬಂದಿರಬಹುದು, ಅದನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ದಿನಚರ್ಯ ಋತುಚರ್ಯದ ಬಗ್ಗೆ ಮಾತಾಡಿದ್ವಿ. ಆದ್ರೆ ಸೌಂದರ್ಯವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇರೋದನ್ನ ಹೇಗೆ ಕಾಪಾಡ್ಕೊಳ್ಬಹುದು, ವಯಸ್ಸಿಗೆ ಅನುಗುಣವಾಗಿ ಹೇಗೆ ಕೆಲವು ಮಾರ್ಪಾಡುಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ಬಗ್ಗೆ ಮಾತಾಡೋದಕ್ಕೆ ನಾವು ಹೋದ ಬಾರಿ ಏನಾಯ್ತು, ಅಂಗಡಿಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ತೆಗೆದುಕೊಂಡು ನಾವು ನಮ್ಮ ಸೌಂದರ್ಯವರ್ಧನೆಯನ್ನ ಮಾಡ್ಕೊಳ್ಬೋದಾ, ಪರಿಪಾಲನೆಯನ್ನ ಮಾಡ್ಕೊಳ್ಬೋದಾ ಅನ್ನೋ ಒಂದು ಸಂವಾದ ಬಂತು. ಆಗ ನಾವು ಡಿಸ್ಕಸ್ ಮಾಡಿದ್ವಿ, ತಾವು ಹಾಗೂ ನಾನು. ಏನಂದ್ರೆ ಔಟ್ ಆಫ್ ದಿ ಶೆಲ್ಫ್ಸ್ ಸಿಕ್ಕುವಂತ ಪದಾರ್ಥಗಳಲ್ಲಿ ಕಡಿಮೆ ಅಂದ್ರೆ ಒಂದು 30 ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಮತ್ತೆ ಅದರಲ್ಲಿ ಆಲ್ಕಲಾಯ್ಡ್ಸ್ ಇರುತ್ತೆ, ಕಾರ್ಸಿನೋಜನ್ಸ್ ಇರುತ್ತೆ, ಅಲರ್ಜನ್ಸ್ ಇರುತ್ತೆ. ಇದೆಲ್ಲವೂ ನಮ್ಮ ಶರೀರ ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ಅದು ಫೇಸ್ಗೆ ಅಂದ್ರೆ ಮುಖಕ್ಕೆ ಹಾಕುವಂತ ಪದಾರ್ಥಗಳಿರ್ಬೋದು ಅಥವಾ ಕೂದಲಿಗೆ ಹಚ್ಚುವಂತಹ ಬಣ್ಣಗಳಿರ್ಬೋದು, ಯಾವುದ್ರಲ್ಲೇ ಕೂಡ ತುಂಬಾ ರಾಸಾಯನಿಕಗಳಿರುತ್ತೆ. ಅದನ್ನೆಲ್ಲ ನಮ್ಮ ಶರೀರ ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ಇವೆಂಚುಲಿ ದೇ ಬಿಕಮ್ ಹೆಪಟೋಟಾಕ್ಸಿನ್ಸ್. ಇದರಿಂದ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರಕ್ ಶುರು ಆಗೋದಲ್ದೆ ಭೂಮಿಯನ್ನು ನಾವು ಕಲುಷಿತ ಮಾಡ್ತಾ ಹೋಗ್ತೇವೆ ಈ ರಾಸಾಯನಿಕಗಳ ಬಳಕೆಯಿಂದ. ವಿ ಆರ್ ಆಲ್ಸೋ ಸ್ಪಾಯ್ಲಿಂಗ್ ಮದರ್ ಅರ್ತ್. ಸೊ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಪ್ರಜ್ಞಾವಂತರಾಗಿ ಚಿಂತಿಸ್ಬೇಕು ಅನ್ನೋದನ್ನ. ಮದರ್ ಅರ್ತ್ ಅಂದಾಗ ಅವರು ಗರ್ಭಿಣಿ ಆಗೋರು ತಮ್ಮ ಭ್ರೂಣವನ್ನು ಕೂಡ ಹಾಳು ಮಾಡ್ಕೊಳ್ತಾರೆ. ಪಿಂಪಲ್ಸ್ಗೆ, ಚರ್ಮಕ್ಕೆ ಅಂತ ಹಾಕೊಂಡು ಒಳಗಡೆಗಿರೋ ಭ್ರೂಣನೂ ಹಾಳಾಗತ್ತೆ. ಅದು ಕೂಡ ನೋಡ್ಬೇಕಾಗತ್ತೆ. ಹೌದು. ಹಾಗಾಗಿ ಆಯುರ್ವೇದೋಕ್ತ ಸಾಕಷ್ಟು ಚಿಕಿತ್ಸಾ ಕ್ರಮಗಳು, ಹೇಗೆ ಶರೀರವನ್ನ ಶುದ್ಧಿ ಮಾಡ್ಕೊಳ್ಬೇಕು ಪಂಚಕರ್ಮ ತಗೊಂಡು, ಅಥವಾ ಬ್ಲಡ್ ಪ್ಯೂರಿಫೈಯರ್ಸ್ ಅನ್ನು ತಗೊಳ್ಬೇಕು, ಹೇಗೆ ಮನೆಯಲ್ಲೇ ಸಿಗುವಂತಹ ಕೆಲವು ಸಾಮಗ್ರಿಗಳನ್ನ ಬಳಸ್ಕೊಂಡು ಹೇಗೆ ಆರೋಗ್ಯವನ್ನ ಹಾಗೂ ಸೌಂದರ್ಯವನ್ನ ಕಾಪಾಡ್ಕೊಳ್ಬಹುದು ಅನ್ನೋದಕ್ಕೆ ಸಾಕಷ್ಟು ಮಾಹಿತಿಗಳು ನಮ್ಮಲ್ಲಿ ಸಿಗತ್ತೆ. ಆದ್ರೆ ಇವತ್ತಿನ ದಿವಸ ನಾವು ಏನ್ ಮಾಡೋಣ ಅಂದ್ರೆ ಕೇವಲ ಚರ್ಮದ ಒಂದು ಕಾಂತಿಗಾಗಿ ಅಥವಾ ಉಪಯೋಗಕ್ಕಾಗಿ ಇರುವ ತೊಂದರೆಗಳಿಗಾಗಿ ಏನ್ ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಹೋಗೋಣ ಮ್ಯಾಮ್. ಸೊ ಇದರಲ್ಲಿ ಮನೆಯಲ್ಲಿ ಉಪಯೋಗಿಸುವಂತಹ ಸಾಮಗ್ರಿಗಳಲ್ಲಿ ಏನಾಗುತ್ತೆ, ಫ್ರೀ ರ್ಯಾಡಿಕಲ್ಸ್ ಇರೋದ್ರಿಂದ ಮತ್ತೆ ಅದರಲ್ಲಿ ಆಂಟಿ ಆಕ್ಸಿಡೇಟಿವ್ ಪ್ರಾಪರ್ಟೀಸ್ ಇರೋದ್ರಿಂದ ಯಾವುದೇ ರೀತಿ ಚರ್ಮಕ್ಕೆ ತೊಂದರೆ ಆಗದೆ ಇರೋ ತರ ಆಗುತ್ತೆ. ಆಯುರ್ವೇದದಲ್ಲಿ ತುಂಬಾ ಮನೆಯಲ್ಲೇ ಸಿಗುವಂತಹ ಜೀರಿಗೆ, ಕೊತ್ತಂಬರಿ ಬೀಜ, ಬೆಳ್ಳುಳ್ಳಿ, ಈರುಳ್ಳಿ ಇಂಥವುಗಳಿಂದಾನೇ ಸಾಕಷ್ಟು ಚರ್ಮದ ನಿರ್ವಹಣೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಹಾಗೂ ತೈಲಗಳಿರ್ಬೋದು, ಅದೇ ಅಡಿಗೆ ತೈಲಗಳಿರ್ಬೋದು, ಇದನ್ನ ಮಾಡ್ಕೊಳ್ಳೋದಿರುತ್ತೆ. ಅಥವಾ ಕೇವಲ ಒಂದು ಈಗ ನಾವು ಕಾಳು ಅಂತ ಹೇಳ್ತೀವಲ್ಲ, ಅದನ್ನ ಬಳಸಿ ನೀರು ಹಾಕಿ ಕುದಿಸಿ ಅದರಿಂದ
ಅದರಿಂದ ಮುಖ ಸ್ಟೀಮ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಈ ಕುಂಕುಮ ಕೇಸರಿ ಇರುತ್ತಲ್ಲ ಅದನ್ನ ನೀರಿಗೆ ಹಾಕಿ ಸ್ಟೀಮ್ ಮಾಡ್ಕೊಳ್ಳೋದಿರ್ಬೋದು. ಇಂಥವುಗಳಿಂದ ಕೂಡ ಟ್ಯಾನ್ ಆಗದೆ ಇರೋ ತರ ಸ್ಕಿನ್ ಅಥವಾ ರಿಂಕಲ್ಸ್ ಬರ್ದೇ ಇರೋ ತರ ನಾವು ಮಾಡ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಮ್ಮ ಆಹಾರ ಕ್ರಮ ಸರಿ ಇದ್ರೆ ಮತ್ತು ಋತುಗಳಿಗೆ ಅನುಗುಣವಾಗಿ ನಾವು ಆಹಾರವನ್ನ ತಗೊಳ್ತಾ ಇದ್ರೆ ಮತ್ತು ಮಾನಸಿಕ ಒತ್ತಡ ಇಲ್ಲದೆ ಇದ್ರೆ ಆಗ ಕೇವಲ ಚರ್ಮದ ಹಾ ಕೇವಲ ಚರ್ಮದ ಆರೋಗ್ಯ ಅಲ್ಲ, ಇಡೀ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಒಂದು ನಮ್ಮ ಪ್ರೋಗ್ರೆಸ್ ಈಗೆಲ್ಲ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಆದ್ರೆ ಈಗ ಕ್ವಿಕ್ ಆಗಿ ನಾವು ಕೆಲವು ಫೇಸ್ ಕೇರ್ ನ ಹೇಳ್ಬೇಕು ಅಂದ್ರೆ ಸಾಮಾನ್ಯವಾಗಿ ಪ್ರತಿನಿತ್ಯ 2 ಬಾರಿನಾದ್ರೂ ಎಲ್ರೂ ಮುಖವನ್ನು ಒಂದು ಸ್ನಾನ ಚೂರ್ಣವೋ ಅಥವಾ ಮನೆಯಲ್ಲೇ ಮಾಡಿಕೊಂಡಂತಹ ಒಂದು ಹೆಸರಿಟ್ಟು ಕಡಲೆ ಹಿಟ್ಟಿಂದ ಮುಖ ತೊಳೆಯೋದಿರ್ಬೋದು, ಅಥವಾ ಸಿದ್ಧಾರ್ಥಕ ಸ್ನಾನ ಚೂರ್ಣ ಅಂತ ಹೇಳಿನೇ ಆಯುರ್ವೇದದಲ್ಲಿ ಒಂದು ಪ್ರಯೋಗ ಇದೆ. ಅದು ಅಂಗಡಿಯಲ್ಲಿ ಕೂಡ ಸಿಕ್ಕತ್ತೆ, ಎಲ್ಲ ಪ್ಯೂರ್ ಆಗಿ ಮಾಡಿರುವಂತದ್ದು. ಅದನ್ನು ಕೂಡ ಬಳಸಿ ದಿನಕ್ಕೆ ಕನಿಷ್ಠ 2 ಬಾರಿ ಆದ್ರೂ ಸ್ವಚ್ಛವಾಗಿ ಮುಖವನ್ನು ತೊಳ್ಕೊಳ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ನಿತ್ಯವಾಗಿ ಮುಖಕ್ಕೆ ಏನು ಹಚ್ಕೊಳ್ಳೋ ಅವಶ್ಯಕತೆನೆ ಇರೋದಿಲ್ಲ. ಬಿಕಾಸ್ ವಿ ಶುಡ್ ಲೆಟ್ ದ ಸ್ಕಿನ್ ಬ್ರೀತ್. ನಾವ್ ಎಲ್ಲ ಪ್ಯಾಕ್ಗಳು ಹಾಕ್ತಾ ಒಂದು ಬೇಸ್, ಒಂದು ಫೌಂಡೇಶನ್, ಆಮೇಲೆ ಅದ್ರ ಮೇಲೆ ಇದು ಫೌಂಡೇಶನ್ ಮೇಲೆ ಕಾಂಪ್ಯಾಕ್ಟ್, ಅದ್ರ ಮೇಲೆ ಪೌಡರು, ಅದ್ರ ಮೇಲೆ ಬ್ಲಶ್, ಅದ್ರ ಮೇಲೆ ಇಲ್ಯುಮಿನೇಟರ್ ಅಂತ ಹಾಕೊಳ್ತಾ ಹೋಗ್ತಾರೆ ಇವತ್ತಿನ ದಿವಸ. ಎಲ್ಲ ಅಯ್ಯೋ ಪ್ರೈಮರ್ ಅಂತೆ, ಗೋಡೆಗೆ ಹಾಕೋ ರೀತಿ ಗೋಡೆಗೆ ಹಾಕ್ತಿವಲ್ಲ ಹಾಗೆ ಮೊದ್ಲು ಪ್ರೈಮರ್ ಅಂತೆ, ಅದ್ರ ಮೇಲೆ ಫೌಂಡೇಶನ್ ಅಂತೆ, ಅದೊಂಥರ ಗ್ರೀಸ್ ಪೇಂಟ್ ಇದ್ದ ಹಾಗೆ, ಅದ್ರ ಮೇಲೆ ಒಂದು ಕಾಂಪ್ಯಾಕ್ಟ್ ಪೌಡರ್ ಅದು ಪ್ಯಾಕ್ ಮಾಡ್ಬಿಡುತ್ತೆ, ಅದ್ರ ಮೇಲೆ ಇಲ್ಯುಮಿನೇಟರ್, ಆಮೇಲೆ ಅದಕ್ಕೊಂದು ಸೆಟ್ಟಿಂಗ್ ಸ್ಪ್ರೇ ಅಂತ ಬೇರೆ, ಅದು ಅಲ್ಲಾಡ್ಲೇಬಾರ್ದು. ಎಷ್ಟೇ ಒಂದು ಬೆವರಿದ್ರು ಎಂಥದೇ ತಾಪಮಾನದಲ್ಲಿ ಚೇಂಜಸ್ ಇದ್ರೂ ಕೂಡ ಮುಖ ಫ್ರೆಶ್ ಆಗಿರ್ಬೇಕು. ಆ ರೀತಿ ಕಾಪಾಡೋದಕ್ಕೆ ಎಷ್ಟೋ ಸಾಮಗ್ರಿಗಳು ಇವತ್ತಿನ ದಿವಸ ಮಾರ್ಕೆಟ್ ಅಲ್ಲಿ ಅಂದ್ರೆ ಬರೀ ನಾಟಕ ಕಂಪನಿ ಮತ್ತೆ ಸಿನಿಮಾದವರಲ್ಲ, ಉಳಿದವರು ಕೂಡ ಅದನ್ನೆಲ್ಲ ಬಳಸ್ತಾ ಇದ್ದಾರೆ ಅಂತ ಸದಾ ಸರ್ವದಾ. ಇವಾಗ ಅದು ಒಂದು ದೊಡ್ಡ ಟ್ರೆಂಡ್ ಅಲ್ವಾ ಮ್ಯಾಮ್, ಎಲ್ಲಾರು ಅದ್ರ ಜೊತೆಗೆ ಪೆಟ್ರೋಕೆಮಿಕಲ್ ಇದನ್ನೆಲ್ಲ ಅದ್ರಲ್ಲಿ ಸೇರಿಸಿರ್ತಾರೆ, ಅದು ಕೂಡ ಡೇಂಜರಸ್ ಆಗ್ಬಿಡುತ್ತೆ. ಇನ್ಕ್ಲೂಡಿಂಗ್ ಯಾವುದೇ ವರ್ಣಗಳಿರ್ಬೋದು, ಅದೆಲ್ಲ ಎಷ್ಟೋ ಅಷ್ಟು ಹಿತಮಿತವಾಗಿ ಯಾವಾಗ್ಲೋ ಒಂದ್ ದಿವ್ಸ ಏನೋ ಒಂದ್ ಕಾರ್ಯಕ್ರಮ ಇದೆ ಅಂದಾಗ ಬಳಸಿದಾಗ ಅದಕ್ಕೊಂದು ಅರ್ಥ ಇರುತ್ತೆ, ಆಗ್ಲಿ ಅಂತ ಹೇಳ್ಬೋದು. ಕೆಲವು ನೃತ್ಯದಲ್ಲಿ ಉಪಯೋಗಿಸಿದಾಗ ಆ ಚರ್ಮಕ್ಕೆ ಉಸಿರಾಡೋದಕ್ಕೆ ಅವಕಾಶ ಇಲ್ದಂಗ ಆಗೋಗುತ್ತೆ, ಅವಕಾಶ ಇಲ್ದಂಗ ಆಗೋಗುತ್ತೆ. ಆ ರೀತಿ ಮಾಡದಂತೆ ಎಷ್ಟೋ ಅಷ್ಟು ಹಿತಮಿತವಾಗಿ ಬಳಸಿ ತಮ್ಮ ಸೌಂದರ್ಯವನ್ನ ಅವರು ಕಾಪಾಡ್ಕೊಳ್ಳೋದಿರ್ಲಿ ಅಥವಾ ಪ್ರಪಂಚಕ್ಕೆ ಅದನ್ನ ಎಕ್ಸಿಬಿಟ್ ಮಾಡೋದಾಗಿರ್ಲಿ ಇದ್ರೆ ಅದನ್ನ ನಿಜವಾಗ ಪ್ರಜ್ಞಾವಂತರು ಅಂತ ಹೇಳ್ಬೋದು ಅವ್ರನ್ನ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾವ್ ಯಾರಿಗೂ ಇದನ್ನ ಬಳಸ್ಬೇಡಿ, ಇದನ್ನ ಬಳಸಿ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ, ಯಾರು ಯಾರು ಹಾಗಾಗಿ ಆದ್ರೂ ಇಷ್ಟೆಲ್ಲಾ ಬಳಸಿದ್ರು ಕೂಡ ನಮ್ಮ ಚರ್ಮದ ಆರೋಗ್ಯವನ್ನ ಹೇಗ್ ಕಾಪಾಡ್ಕೊಳ್ಬೇಕು, ಮನೆಯಲ್ಲೇ ಇರುವಂತಹ ಅಡಿಗೆ ಮನೆಯಲ್ಲಿ ಸುಲಭವಾಗಿ ಸಿಕ್ಕುವಂತಹ ಹೆಚ್ಚು ಖರ್ಚೇ ಇಲ್ಲದಂತಹ ಕೆಲವು ಪ್ಯಾಕ್ ಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫೇಶಿಯಲ್ ಗಳನ್ನ ರೆಗ್ಯುಲರ್ ಆಗಿ ಮಾಡ್ಕೊಳ್ಬಹುದು. ಫೇಶಿಯಲ್ ಮಾಡ್ಕೋಬೇಕಾದ್ರೆ ಮೊದಲು ಮಾಡ್ಬೇಕಾಗಿರೋದು ಚರ್ಮವನ್ನ ಕ್ಲೆನ್ಸಿಂಗ್ ಅಂತ ಮಾಡ್ಕೋಬೇಕು. ಅಂದ್ರೆ ನೀವು ತೊಳೆದ ನಂತರವೂ ಮುಖವನ್ನ ಸಾಬೂನಿಂದ ಅಥವಾ ಸ್ನಾನ ಚೂರ್ಣದಿಂದ ತೊಳೆದ ನಂತರವೂ ಅಲ್ಲಿ ಸ್ವಲ್ಪ ಕೊಳೆಯ ಅಂಶ ಪೋರ್ಸ್ ನಲ್ಲಿ ಇರುತ್ತೆ. ಅದನ್ನ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ರೋಸ್ ವಾಟರ್ ಅಂತ ಏನ್ ಸಿಕ್ಕತ್ತೆ ನಮ್ಮಲ್ಲೇ ಇರುತ್ತೆ, ಗುಲಾಬಾರಿ ಅಂತಾರೆ, ರೋಸ್ ವಾಟರ್ ಅಂತಾರೆ, ಅದನ್ನ ಸ್ವಲ್ಪ ಹಾಲಿಗೆ ಬೆರೆಸಿ ಕಾಟನ್ ಅನ್ನ ಅದರಲ್ಲಿ ಹತ್ತಿಯನ್ನ ಅದ್ದಿ ಮುಖಕ್ಕೆಲ್ಲ ಅದನ್ನ ಸ್ವಲ್ಪ ಹೀಗೆ ಡಾಟ್ಸ್ ತರ ಹಾಕೊಂಡು ಆಮೇಲೆ ಒಂದ್ ಮಸಾಜ್ ಮಾಡಿ ಇನ್ನೊಂದು ಹತ್ತಿಯ ತುಂಡಿನಿಂದ ಒರೆಸಿದ್ರೆ ಡೀಪ್ ಸೀಟೆಡ್ ಪೋರ್ಸ್ ನಲ್ಲಿ ಇರುವಂತಹ ಕೊಳೆ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಇದನ್ನ ನಾವು ಕ್ಲೆನ್ಸಿಂಗ್ ಅಂತ ಕರಿತೀವಿ. ಅಂದ್ರೆ ರೋಸ್ ವಾಟರ್ ನಿಂದ ರೋಸ್ ವಾಟರ್ ಹಾಲಿಗೆ ಹಾಕೊಂಡು ಸ್ವಲ್ಪ 1 ಚಮಚ ರೋಸ್ ವಾಟರ್, 1 ಚಮಚ ಹಾಲು ಅಷ್ಟೇ. ಇಷ್ಟನ್ನು ಉಪಯೋಗಿಸ್ಕೊಂಡು ಒಂದು ಮುಖಕ್ಕೆಲ್ಲ ಅದನ್ನ ನಾವು ಡ್ಯಾಂಪ್ ಮಾಡ್ಕೊಂಡು ಒಂದು ಬಟ್ಟೆನಲ್ಲಿ ಅಥವಾ ಕಾಟನ್ ತುಂಡಿನಲ್ಲಿ ಅದನ್ನ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ
ಫೇಸಿಗೆ ಮಸಾಜ್ ಮಾಡ್ಕೊಳ್ಬೇಕಾಗಿದ್ರೆ ಅದು ತುಂಬಾ ಅವಶ್ಯಕವಾದಂತಹ ಒಂದು ವಿಚಾರ. ಮಸಾಜ್ ಮಾಡ್ಲಿಕ್ಕೆ ನೀವ್ ಏನನ್ ಬಳಸ್ಬೋದು ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಅಂದ್ರೆ, ಒಂದು ಹಾಲಿನ ಕೆನೆ. ಆ ಹಾಲಿನ ಕೆನೆ ಕೆಲವು ಗುಲಾಬಿ ದಳಗಳನ್ನ ಹೀಗೆ ಅದನ್ನ ಹಿಂಡಿ ಹಾಕ್ಬಿಟ್ಟು ಅದರ ಜೊತೆಗೆ ಚೂರು ಚಂದನ, ಮನೆಯಲ್ಲೇ ಇರುತ್ತೆ ಗಂಧದ ಒಂದು ತುಂಡಿ ಇರುತ್ತೆ, ಅದನ್ನ ಒಂಚೂರು ಚಂದನವನ್ನು ತೆಗೆದು ಹಾಕಿ ಒಂದು ಅರ್ಧ ಚಮಚ ಜೇನುತುಪ್ಪ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಬೇಕು. ಸರ್ಕ್ಯುಲರ್ ಫ್ಯಾಷನ್ ಅಲ್ಲಿ ಮಾಡ್ಕೋಬೇಕು ಈ ತರ. ಹೀಗೆ ಮಾಡ್ಕೊಳ್ಳುವಾಗ ಏನಾಗತ್ತೆ, ಮುಖದ ಒಂದು ಓಲಿಯೇಷನ್ ಏನಿರುತ್ತೆ ಅದು ಚೆನ್ನಾಗ್ ಆಗ್ತಾ ಹೋಗುತ್ತೆ, ಮುಖದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಆ ಮಸಾಜ್ ಮಾಡಿದ್ಮೇಲೆ ಅದು ಒಂದು ನಿಮಿಷಗಳ ಕಾಲ ಮಾಡಿದ್ರೆ ಸಾಕಾಗುತ್ತೆ ಕ್ಲೆನ್ಸಿಂಗ್ ಆದ್ಮೇಲೆ, ಸೊ ದಟ್ ಯು ಮಾಯಿಸ್ಚನ್ ದ ಸ್ಕಿನ್ ಅಂಡ್ ಯು ಆರ್ ರೆಡಿ ಫಾರ್ ದ ನೆಕ್ಸ್ಟ್ ಸ್ಟೆಪ್ ವಿಚ್ ಇಸ್ ಕಾಲ್ಡ್ ಸ್ಕ್ರಬ್ಬಿಂಗ್. ಅರ್ಥ ಆಯ್ತಾ? ಹೀಗೆ ಕೆನೆ ಮತ್ತು ಗುಲಾಬಿ ದಳ ಹಾಗೂ ಚೂರು ಜೇನು ಇಷ್ಟನ್ನು ಹಾಕಿ 1 ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಂಡು ಆಮೇಲೆ ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದು ಅಥವಾ ಮುಖವನ್ನ ತೊಳ್ಕೊಳ್ಬಹುದು. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಸ್ಕ್ರಬ್ಬಿಂಗ್ ಅಂತ ಮಾಡ್ಕೋಬಹುದು. ಸ್ಕ್ರಬ್ ಮಾಡೋದ್ರಿಂದ ಏನಾಗತ್ತೆ, ಮುಖ ಹಾಗೂ ಕತ್ತಿನ ಭಾಗದಲ್ಲಿರುವಂತಹ ಡೆಡ್ ಸ್ಕಿನ್ ಏನಿದೆ ಅದನ್ನೆಲ್ಲ ತೆಗೆದು ಬಿಡ್ಬೋದು. ಪ್ರತಿ ವಿ ಟ್ರೈ ಟು ವಿ ಆಲ್ವೇಸ್ ಎಕ್ಸ್ಟ್ರೂಡ್ ಸ್ಕಿನ್ ಅಲ್ವಾ, ಜಾಸ್ತಿ ಬರ್ತಾ ಇರುತ್ತೆ, ಡ್ರೈ ಸ್ಕಿನ್ ಆಗ್ತಾ ಇರುತ್ತೆ, ಅದನ್ನ ನಾವು ರಿಮೂವ್ ಮಾಡ್ತಾ ಇರ್ಬೇಕಾಗತ್ತೆ. ಹೀಗ್ ಮಾಡುವಾಗ ಏನೇನ್ ಬಳಸ್ಬೋದು ಅಂದ್ರೆ, ಒಂದೇ 1 ಚಮಚ ನೀವು ಮನೆಯಲ್ಲಿ ಬಳಸುವಂತಹ ಉಪ್ಪಿಟ್ಟಿನ ರವೆ. ಆಗ್ಬೋದಾ? ಬಾಂಬೆ ರವೆ. ಅದ್ರ ಜೊತೆಗೆ ಒಂದೇ 1 ಚಮಚ ಮೊಸರು, ರವೆ ಹಾಗೂ ಮೊಸರು, ಇವೆರಡನ್ನು ಮಿಕ್ಸ್ ಮಾಡಿ ಕೂಡಲೇ ಬಳಸ್ತಿರ್ಬೇಕು. ಆ ಮೊಸರು ರವೆಯನ್ನ ನೆನೆಸ್ಬಿಡ್ಬಾರ್ದು. ಉಪ್ಪಿಟ್ಟಿನ ರವೆ ಬದಲು ನೀವು ಅಕ್ಕಿ ತರಿಯನ್ನ ಕೂಡ ಉಪಯೋಗಿಸ್ಬೋದು. ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ಲಿಕ್ಕೆ ಅಕ್ಕಿ ತರಿ ಬಳಸ್ತೀವಿ ನೋಡಿ, ಅದನ್ನು ಕೂಡ ಬಳಸ್ತೀವಿ. ಇವೆರಡನ್ನು ಹಾಕಿ ಕೂಡ್ಲೆ ಅದನ್ನ ತಿರ್ಗಾ ಸರ್ಕ್ಯುಲರ್ ಫ್ಯಾಷನ್ ಅಲ್ಲಿ 2 ನಿಮಿಷಗಳ ಕಾಲ ಸ್ಕ್ರಬ್ ಮಾಡ್ಕೊಳ್ಬೇಕು. ಮುಖ, ಕುತ್ತಿಗೆ, ಹಿಂಭಾಗ ಎಲ್ಲ ಎಲ್ಲೆಲ್ಲಿ ನೀವು ಎಕ್ಸ್ಫೋಲಿಯೇಟ್ ಮಾಡ್ಬೇಕು ಅದನ್ನ ಸ್ಕ್ರಬ್ ಮಾಡಿ. ಅದಾದ ನಂತರ ಮುಖವನ್ನ ಸ್ಟೀಮ್ ಮಾಡ್ಬೇಕು. ಸ್ಟೀಮ್ ಮಾಡಿದಾಗ ಏನಾಗುತ್ತೆ, ಪೋರ್ಸ್ ಎಲ್ಲ ಓಪನ್ ಆಗಿ ಎಲ್ಲ ಏನೇನ್ ಒಳಗಡೆವರೆಗೂ ಕೊಳೆ ಕೂತ್ಕೊಂಡಿರುತ್ತೆ, ನಿತ್ಯ ನಾವು ಬಳಸೋ ಸಾಮಗ್ರಿಗಳಿಂದಿರ್ಬೋದು ಅಥವಾ ಹೊರಗಡೆ ಪ್ರಪಂಚದ ಎನ್ವೈರನ್ಮೆಂಟ್ ನಲ್ಲಿ ಹೋದಾಗ ಗ್ರೈಮ್, ಡಸ್ಟ್, ಗ್ರೈಮ್ ಎಲ್ಲ ಸೇರ್ಕೊಂಡಿರ್ತಲ್ಲ, ಅದನ್ನೆಲ್ಲ ಸ್ಟೀಮ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಹೊರಗೆ ತೆಗಿಬಹುದು. ಹೇಗ್ ಸ್ಟೀಮ್ ಮಾಡ್ಕೋಬೇಕು ಅಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಪಾತ್ರೆಯಲ್ಲಿ ನೀರ್ ಇಟ್ಕೊಂಡು ಅಥವಾ ಫೇಶಿಯಲ್ ಸೌನಾ ಅಥವಾ ಸ್ಟೀಮರ್ ಅಂತ ಸಿಕ್ಕತ್ತೆ, ಅದನ್ನ ಇಟ್ಕೊಂಡು ಆ ನೀರಿಗೆ 1 ಅರ್ಧ ಚಮಚ ಅಜಮೋದ ಅಥವಾ ಓಂ ಕಾಳು ಹೇಳ್ತೀವಲ್ಲ ಅದು, ಮತ್ತೆ ಮನೆಯಲ್ಲೇ ಇರುವಂತಹ ಅರ್ಧ ಚಮಚ ಟೀ ಪುಡಿ ಎರಡನ್ನು ಹಾಕಿ ಆ ನೀರ್ ಕುದೀತಾ ಇರುವಾಗ ಮುಖವನ್ನ ಕುದೀತಾ ಇರುವಾಗ ಮುಖಕ್ಕೆ ಸ್ಟೀಮ್ ಕೊಡೋದು ಸ್ವಲ್ಪ ಕಷ್ಟ ಮತ್ತೆ ಡೇಂಜರಸ್ ಕೂಡ. ನೀರ್ ಕುದ್ದ ಮೇಲೆ ಅದನ್ನ ಕೆಳಗಡೆ ಇಳಿಸ್ಕೊಂಡು ಮುಖಕ್ಕೆ ಒಂದು ದೊಡ್ಡ ಟವಲ್ ಅನ್ನ ಕವರ್ ಮಾಡ್ಕೊಂಡು ಸ್ಟೀಮಿಗೆ ಮುಖವನ್ನ ಒಡ್ಡುವಂಥದ್ದು. ಇದು ಕೂಡ 2 ನಿಮಿಷಗಳು ಮಾಡಿದ್ರೆ ಸಾಕಾಗುತ್ತೆ. ಆಗ ಆ ಪೋರ್ಸ್ ಆಗುತ್ತೆ, ಏನಿದೆ ಒಳಗಡೆ ಅದೆಲ್ಲ ಆಚೆ ಬರುತ್ತೆ, ಮತ್ತೆ ಹತ್ತಿಯ ಬಟ್ಟೆಯಿಂದ ಅದನ್ನ ಒರೆಸಿ ತೆಗೆದು ಬಿಡ್ಬೋದು. ಇದಾದ ನಂತರ ಮತ್ತೆ ಒಂದು ಸಣ್ಣ ಮಸಾಜ್ ಮಾಡ್ಕೊಳ್ಬೇಕು. ಅದಕ್ಕೆ ನೀವು ಬೆಣ್ಣೆ ಹಾಗೂ ಕೇಸರಿಯನ್ನ ಬಳಸ್ಬೋದು. ಅರ್ಧ ಚಮಚ ಬೆಣ್ಣೆ, 2 ಎಸಳು ಕೇಸರಿ, ಇದನ್ನ ಬಳಸಿ ಮುಖವನ್ನ ಮತ್ತೆ ಮಸಾಜ್ ಮಾಡಿ ಒರೆಸಿ ನಂತರ ಪ್ಯಾಕ್ ಹಾಕ್ಬೇಕು ಸ್ಕಿನ್ಗೆ, ಫೇಸ್ ಪ್ಯಾಕ್. ಸಾಮಾನ್ಯವಾಗಿ ಫೇಸ್ ಪ್ಯಾಕ್ ಮಾಡಿದ್ರೆ ಅಂದ್ರೆ ಜನರಲ್ ಫೇಸ್ ಪ್ಯಾಕ್, ಸ್ಪೆಸಿಫಿಕ್ ಆಗಿ ಈ ಸ್ಕಿನ್ಗದು ಆ ಸ್ಕಿನ್ಗಿದು ಅಂತ ಬೇಡ. ಒಂದು ಜನರಲ್ ಫೇಸ್ ಪ್ಯಾಕ್ ಅಂದ್ರೆ ಒಂದು ಅರ್ಧ ಚಮಚ ಕಡಲೆ ಹಿಟ್ಟು, 1-2 ಚಿಟಿಕೆ ಅರಿಶಿನ, ಚೂರ್ ಮೊಸರು, ಚೂರ್ ಜೇನು ಹಾಗೂ 2ರಿಂದ 4 ತೊಟ್ಟು ನಿಂಬೆ ರಸ. ಇದಿಷ್ಟನ್ನು ಇನ್ನೊಮ್ಮೆ ಹೇಳ್ತೀನಿ. ಇದು ಕಡಲೆ ಹಿಟ್ಟು 1 ಅರ್ಧ ಚಮಚ, ರಸ, ಮೊಸರು, ಮತ್ತೆ ಮೊಸರು, ಲಿಂಬೆ ರಸ, ಜೇನು, ಅರಿಶಿನ.
ಇಷ್ಟನ್ನ ಮಿಕ್ಸ್ ಮಾಡ್ಕೊಂಡ್ರೆ ಒಂದ್ ದೊಡ್ಡ ಚಮಚದಷ್ಟು ಆಗುತ್ತೆ. ಇದನ್ನ ಮುಖದ ಎಲ್ಲ ಭಾಗಕ್ಕೂ ತೆಳುವಾಗಿ ಲೇಪಿಸ್ಬೇಕು, ತುಂಬಾ ದಪ್ಪಕ್ಕೆ ಹಚ್ಬಾರ್ದು. ಹ್ಮ್ ತೆಳುವಾಗಿ ಲೇಪಿಸಿ ಒಂದ್ ಹ್ಮ್ 20 ನಿಮಿಷ ಸುಮ್ನೆ ಬಿಟ್ಬಿಡ್ಬೇಕು. ಹ್ಮ್ ಆ 20 ನಿಮಿಷ ನೀವು ರೆಸ್ಟ್ ಮಾಡುವಾಗ ಬೇಕಾದ್ರೆ ಹ್ಮ್ ಪ್ರಚಲಿತವಾಗಿರುವಂತಹ ಸೌತೆಕಾಯಿನ ಕಟ್ ಮಾಡ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಂಡು ಕಣ್ ಮುಚ್ಕೊಂಡು ಮಲ್ಕೊಳ್ಳುವಂಥದ್ದು ಇಂಥವನ್ನ ಮಾಡ್ಬೋದು. ಒಂದ್ 20 ನಿಮಿಷ ಅಬ್ಸಲ್ಯೂಟ್ ರಿಲ್ಯಾಕ್ಸ್ ಮಾಡ್ಬೇಕು. ಹ್ಮ್ ಯಾಕೆ ಅಂತ ಹೇಳಿದ್ರೆ ಮಾತಾಡೋದು ಮಧ್ಯದಲ್ಲಿ ಏನೋ ತಿನ್ನೋದು ಹೀಗೆಲ್ಲ ಮಾಡಬಾರ್ದು. ಯಾಕಂದ್ರೆ ಸ್ಕಿನ್ ಟೈಟ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಹ್ಮ್ ಪ್ಯಾಕ್ ಹಾಕಿರುವಾಗ ಡ್ರೈ ಆಗ್ತಿರುತ್ತೆ ಪ್ಯಾಕ್, ಹ್ಮ್ ಮತ್ತೆ ಹ್ಮ್ ಫ್ಯಾಟ್ಸ್ ಬರುತ್ತೆ. ಹಾಗಾಗಿ ಅದು ಒಂಥರ ಎಫೆಕ್ಟಿವ್ ಆಗಿರಲ್ಲ ಅನ್ನೋ ಕಾರಣಕ್ಕೆ, ಮತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಅದು ಒಂದು ಸೂಕ್ತವಾದ ಸಮಯ. ಹ್ಮ್ ಹಾಗಾಗಿ ಒಂದು 20 ನಿಮಿಷ ಅದನ್ನ ಹಾಕೊಂಡು ಹಾಗೆ ಮಲಗಿದ್ದು ಆಮೇಲೆ ಸ್ವಚ್ಛವಾದ ನೀರಿನಲ್ಲಿ ಮುಖವನ್ನ ತೊಳ್ಕೊಳ್ಬಹುದು. ಹ್ಮ್ ಅದಾದ್ಮೇಲೆ ತುಂಬಾ ಓಕೆ. ಪ್ಯಾಕಿಂಗ್ ಇದಾದ್ಮೇಲೆ ಲಾಸ್ಟ್ ಅಂಡ್ ಫೈನಲ್ ಸ್ಟೆಪ್ ಪಾಲಿಶಿಂಗ್ ಅಂತ ಮಾಡಿ ಹೇಳ್ತೀನಿ ನಾನು. ಹ್ಮ್ ಸ್ಕಿನ್ ಪಾಲಿಶ್ ಮಾಡೋದು ಹೇಗಪ್ಪ ಅಂದ್ರೆ, ಒಂದು 4 ದಳ ಪುದೀನ ಹ್ಮ್ ಎಲೆ ಹ್ಮ್ ಫ್ರಿಡ್ಜ್ ಅಲ್ಲಿ ಇದ್ದೇ ಇರುತ್ತೆ ಯಾವಾಗ್ಲೂ. ಹ್ಮ್ ಹ್ಮ್ ಕುಕ್ಕರ್ ಅಲ್ಲಿ ಬಿಸಿಯಾಗಿ ಅನ್ನ ಇದ್ದೇ ಇರುತ್ತೆ, ಹ್ಮ್ ಮಾಡಿರೋ ಅನ್ನ. ಹ್ಮ್ ಆ ಅನ್ನ ಮತ್ತು ಒಂದ್ 4 ದಳ ಪುದೀನ ಸೊಪ್ಪನ್ನ ಒಂದ್ಸತಿ ಮಿಕ್ಸಿಯಲ್ಲಿ ರುಬ್ಬಿಡಿ. ಹ್ಮ್ ಮಾಡಿ ಇಟ್ಕೊಂಡ್ಬಿಡಿ ಫೇಶಿಯಲ್ ಮಾಡ್ಕೊಳಕ್ ಮುಂಚೆನೆ. ಹ್ಮ್ ಆಯ್ತಾ? ತುಂಬಾ ಸಿಂಪಲ್. ಹ್ಮ್ ಅದನ್ನ ಮುಖಕ್ಕೆ ಚೆನ್ನಾಗಿ ಪಾಲಿಶ್ ಮಾಡ್ಕೋಬೇಕು, ಮಸಾಜ್ ಮಾಡ್ಕೋಬೇಕು. ಹಾ ಇಟ್ ಇಸ್ ಅ ಪೇಸ್ಟ್ ಆಫ್ ಪುದೀನಾ ಅಂಡ್ ವಾರ್ಮ್ ರೈಸ್. ಹ್ಮ್ ಮಿಕ್ಸಿ ಚೆನ್ನಾಗಿ ತೊಳೆದಿರ್ಬೇಕಷ್ಟೇ. ಏನಾದ್ರೂ ಹ್ಮ್ ಖಾರ ಗೀರ ರುಬ್ಬಿ ಆಮೇಲೆ ಇದನ್ನ ಹೌದು. ಹಾಕೊಂಡ್ಬಿಟ್ರೆ ಹಾಗಾಗಿ ಹಾಗಾಗಿ ಅದನ್ನ ಚೆನ್ನಾಗಿ ಶುದ್ಧವಾಗಿ ತೊಳೆದಂತಹ ಮಿಕ್ಸರ್ ನಲ್ಲಿ ಹ್ಮ್ ಅವರು ಅದನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮುಖಕ್ಕೆ ಅದನ್ನ ಮಸಾಜ್ ಮಾಡ್ಕೊಂಡು ಮುಖ ತೊಳ್ಕೊಂಡ್ಬಿಡ್ಬೋದು. ಸೊ ಓಕೆ. ಹ್ಮ್ ಇದಿಷ್ಟು ಮಾಡ್ಲಿಕ್ಕೆ ಒಂದ್ ಅರ್ಧ ಗಂಟೆ ಬೇಕಾಗತ್ತೆ. 20 ಹ್ಮ್ ನಿಮಿಷ ಫೇಸ್ ಪ್ಯಾಕ್ ಹಾಕೊಂಡಾಗ ರೆಸ್ಟ್ ತಗೊಳೋದ್ರೆಲ್ಲ ಆಗೋಯ್ತಲ್ಲ, ಇನ್ನು ಉಳಿದಿದ್ ಮಾಡ್ಲಕ್ 10 ನಿಮಿಷ ಆಗುತ್ತೆ. ಸೊ ಹ್ಮ್ ಅಟ್ಲೀಸ್ಟ್ ವಾರದಲ್ಲಿ ಒಂದ್ ದಿವ್ಸನಾರೋ ಅರ್ಧ ಹ್ಮ್ ಗಂಟೆಯನ್ನ ತಮ್ಮ ಚರ್ಮದ ಪರಿಪಾಲನೆಗೆ ಇಟ್ಕೊಳ್ಬೇಕಾಗತ್ತೆ. ಹ್ಮ್ ತುಂಬಾ ತುಂಬಾ ಮತ್ತೊಮ್ಮೆ ತುಂಬಾ ಧನ್ಯವಾದಗಳು. ಹಾ ಹಾ ಹೇಳಿ. ಒಂದ್ ರೀಕ್ಯಾಪ್ ಹೇಳ್ಬಿಡ್ತೀನಿ. ಫಸ್ಟ್ ಕ್ಲೆನ್ಸಿಂಗ್, ಹಾ ಆಮೇಲೆ ಒಂದ್ ಮೈಲ್ಡ್ ಮಸಾಜ್, ಹ್ಮ್ ಅದಾದ್ಮೇಲೆ ಸ್ಕ್ರಬ್, ಹ್ಮ್ ಅದಾದ್ಮೇಲೆ ಸ್ಟೀಮ್, ಹ್ಮ್ ಅದಾದ್ಮೇಲೆ ಫೇಸ್ ಪ್ಯಾಕ್, ಅದಾದ್ಮೇಲೆ ಹ್ಮ್ ಪಾಲಿಶಿಂಗ್. ವಾವ್ ವಾವ್. ಸ್ಟೆಪ್ ಅಂದ್ರೆ ಮಾಡಿದ್ರೆ ಯಾವ ಬ್ಯೂಟಿ ಪಾರ್ಲರು ಬೇಕಾಗಿಲ್ಲ, ಸಾವಿರಾರು ರೂಪಾಯಿ ಖರ್ಚು ಖಂಡಿತ ಬೇಕಾಗಿಲ್ಲ. ನೀವು ಬೇಕಾಗಿಲ್ಲ. ಸುಂದರಿಯಾಗಿ ಪೂರ್ಣಿಮಾ ಅವ್ರ ಹೌದು. ಹಾಗೆ ಕಾಣ್ಬೋದು ಅಂತ. ತುಂಬಾ ತುಂಬಾ ನಾನು ಧನ್ಯವಾದಗಳು. very ಓಕೆ, kind. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮ್ಯಾಮ್, ನಮಸ್ಕಾರ ಮ್ಯಾಮ್.